ಯಾರಯ್ಯ ನೀನು? ಏನೇನ್ ಹೆಸರು? ನನ್ನ ಹೆಸರಪ್ಪ ಶಿವಪ್ಪ, ಶಂಕರಪ್ಪ, ರುದ್ರಪ್ಪ. ಅವರವರು ತೋಚದ ಹೆಸರಿನಲ್ಲಿ ಅವರು ಕರೀತಾರೆ. ನಿನಗೆ ಹೇಗೆ ತೋಚುತ್ತೋ ಹಾಗೆ ನೀನು ಕರಿಬಹುದು. ಎಂಥ ಪುಣ್ಯವಂತನಯ್ಯ ನೀನು. ಶಿವ ನಿನ್ ಪರೀಕ್ಷೆ ಮಾಡ್ತಾ ಇದ್ದಾನೆ ಕಣಯ್ಯ. ಅವನ್ ಪರೀಕ್ಷೆಗೆ ಒಂದಿಷ್ಟು ಬೆಂಕಿ ಆಗ್ತು. ನನ್ನ ಹೆಂಡತಿನ ದೇವ್ರು ದೇವ್ರು ಅಂತ ಹೊಡ್ಕೋತಾ ಇರ್ತಾಳೆ. ಇವತ್ ಬೆಳಗ್ಗೆ ದೇವ್ರು ಅಂದ್ಲು, 1 ಕೋಟಿ ರಕ್ತ ಕಾಣಿಸ್ತೆ. ಅಯ್ಯೋ ಪಾಪ, ನಾನೇ ದೇವ್ರಾಗಿದ್ರೆ ಅವಳು ಬೇಕಾದ್ ಕೊಟ್ಬಿಡ್ತಾ ಇದ್ದೆ. ಅವನು ಕೊಡ್ತಾನಪ್ಪ. ಪ್ರೀತಿಗೆ ಏನ್ ಬೇಕಾದ್ರೂ ಕೊಡ್ತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ. ಕೋಪ ಬಂದ್ರೆ ಪ್ರಳಯನೂ ಮಾಡಿಬಿಡ್ತಾನೆ. ಆಹಾ, ರುದ್ರದೇವ ಹಿಂದೆ ರುದ್ರದೇವ ಅರ್ಜುನ್ ಜೊತೆ ಕಾಳಗ ಮಾಡಕ್ಕೆ ಕಿರಾತನ ಅವತಾರ ಎತ್ತಿದ್ದ ಅಂತ ನಮ್ಮಪ್ಪ ಹೇಳ್ತಿದ್ದ. ಈಗ ಯಾರ ಜೊತೆ ಕಾಳಗ ಮಾಡ್ಬೇಕು ಅಂತ ಬಂದಿದ್ದಾನೆ? ನನ್ ಜೊತೆಲ್ಲ ಚಾಚಾ ನಮ್ಮ ಅಪ್ಪನ ಜೊತೆಲಿ ಇರ್ಬೇಕು. ಅವ್ನ್ ಮಾಡೋ ಅನ್ಯಾಯ ಅನಾಚಾರಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಬಂದಿದ್ದಾನೆ. ಅಪ್ಪ ರುದ್ರದೇವ, ಮೊದಲ ಕೆಲಸ ಮಾಡಪ್ಪ. ಓಂ ರುದ್ರಾಯ ನಮಃ, ಓಂ ಶಿವಾಯ ನಮಃ, ಓಂ ಶಂಕರಾಯ ನಮಃ. ಅದ್ರ ಮೇಲೆ ಯಾಕೆ ನೀರ್ ಹಾಕ್ತಿದ್ಯಾ? ಇದನ್ನೇಪ ಅಭಿಷೇಕ ಅನ್ನೋದು. ನಾವ್ ಯಾಕೆ ನಿತ್ಯ ಸ್ನಾನ ಮಾಡ್ತೀವೋ ಹಾಗೆ ದೇವ್ರಿಗೆ ನಿತ್ಯ ಸ್ನಾನ ಮಾಡಿಸಿ ಶುಚಿಯಾಗಿಡ್ಬೇಕು. ಹೂ ಅಂತ ಮನ್ಸಿರೋ ದೇವ್ರ ತಲೆ ಮೇಲೆ ಹೂ ಇಡದೆ ಪೂಜೆಪ್ಪ. ಬೆಂಕಿ ತೋರ್ಸೋದು ಯಾಕೆ? ಇದು ಬೆಂಕಿ ಅಲ್ಲಪ್ಪ, ಜ್ಯೋತಿ. ಕತ್ಲಲ್ಲಿರೋ ನಮ್ಗೆ ಬೆಳಕನ್ನು ತೋರ್ಸು ಅಂತ ಬೇಡ್ಕೊಳ್ಳೋ ರೀತಿ. अंधा